ವೆಲ್ಕಮ್ ಬ್ಯಾಕ್ ಟು jeevaginivlogs. ಇವತ್ತು ಮಾಡ್ತಾ ಇರೋದೊಂದು ಈಸಿಯಾಗಿರೋ ಡಿಸೈನು. ಇದಕ್ಕೆ ಬೇಕಾಗಿರೋದು 6 ಲೇಯರ್ ಸಿಲ್ಕ್ ಥ್ರೆಡ್ ಮತ್ತು ನೀಡಲ್ ನಂಬರ್ 10. ನೋಡಿ, ಮೊದಲಿಗೆ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಟಲ್ಲಿ. ಆಮೇಲೆ 2 ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್, 2 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡ್ಕೋಬೇಕು. ಈ ಡಿಸೈನು ತುಂಬ ಚೆನ್ನಾಗಿದೆ. ಡಿಸೈನು ನೀವೊಂದ್ಸರಿ ಟ್ರೈ ಮಾಡಲೇಬೇಕು. ತುಂಬ ಈಸಿಯಾಗಿದೆ, ಬೇಗ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡ್ಕೋಬೇಕು. ಟೂ ಟೈಮ್ಸ್ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಈ ಥರ ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ಟು ಒಂದ್ರ ಪಕ್ಕದಲ್ಲೇ ಒಂದು ಬರಲಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಲೆಂತ್ ಒಂದೇ ಇರಲಿ. ನಾನು ಸುಮಾರು ಈ ಥರ ಬೇಸಿಕಲ್ಲೇ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಬೇಸಲ್ಲಿ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಡಿಸೈನ್ಸು. ಇದೊಂದು ಡಿಫ್ರೆಂಟ್ ಆಗಿರೋ ಡಿಸೈನು, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾನು ಇದೇ ವಿಡಿಯೋದಲ್ಲಿ 2 ಟೈಪ್ಸ್ ತೋರಿಸಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಥರ ಡಬಲ್ ಕ್ರೋಶೆಟ್ ಆದಮೇಲೆ ನಾನು 8 ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ರೌಂಡ್ ಬೀಡ್ಸ್ ಇರುತ್ತಲ್ಲ, ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ ನಾನು, ಗೋಲ್ಡ್ ಕಲರು. 4 ರೌಂಡ್ ಬೀಡ್ಸ್ ತೊಗೋಬೇಕು. ಈ ಥರ 4 ತೊಗೊಂಡಿದ್ದೀನಿ. ನೋಡಿ, ಅದು ಈ ಥರ ಬೆಂಡ್ ಆಗೋ ಥರ ನೋಡಿಕೊಂಡು ಬೆಂಡ್ ಮಾಡಿಕೊಂಡು ನಾವು ಫಸ್ಟ್ ಒಂದು ಚೈನ್ ಹಾಕ್ಕೊಂಡ್ವಲ್ಲ ಬೀಡ್ ಮೊದಲು, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಆ 4 ಬೀಡ್ಸ್ ಕೂಡ ಬೆಂಡ್ ಆಗಬೇಕು. ಆ ಥರ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಆದಮೇಲೆ ನೋಡಿ, ಅದು ಟರ್ನ್ ಮಾಡ್ಕೊಳ್ಳಿ. ಅದು ಎಲ್ಲಿ ಕರೆಕ್ಟಾಗಿ ಸಿಗುತ್ತೆ ಅಲ್ಲಿಗೆ ಟರ್ನ್ ಮಾಡ್ಕೊಳ್ಳಿ. ಆ ಬೀಡ್ಸ್ನ ಟರ್ನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಅಲ್ಲಿಂದನೇ ಚೈನ್ ಸ್ಟಾರ್ಟ್ ಮಾಡಬೇಕು. ನೋಡಿ, ಚೈನ್ ಸ್ಟಾರ್ಟ್ ಮಾಡಬೇಕು. ಟೋಟಲ್ ನಾವು ಆ ಬೀಡ್ ರೌಂಡ್ ಎಷ್ಟು ಬರುತ್ತೆ ಚೈನು, ಅಷ್ಟು ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋ ಥ್ರೆಡ್ಗೆ ಬಂದು ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 5 ಚೈನ್ ಹಾಕ್ಕೋತಾ ಇದ್ದೀನಿ. ನೋಡಿ, 5 ಚೈನ್ ಹಾಕ್ಕೊಂಡು ಆ ಬೀಡ್ ಪಕ್ಕದಲ್ಲಿರೋ ಥ್ರೆಡ್ಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಆ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಬೀಡ್ ಅರೌಂಡ್ ಎಷ್ಟು ಬಂತು ನಮಗೆ, 5 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು 5 ಚೈನ್, ನೆಕ್ಸ್ಟ್ ಹೋಗಿ ಬೀಡ್ ಪಕ್ಕದಲ್ಲಿರೋ ಇದಕ್ಕೆ ಒಳಗೋಗಿ ಥ್ರೆಡ್ ತಂದು ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ನಾವು 3 ಬೀಡ್ಸಿಗೆ ಮಾತ್ರ 5 ಚೈನ್ ಹಾಕ್ಕೋಬೇಕು. 4th ಬೀಡ್ಗೆ ಏನು ಬೇಡ. ನೋಡಿ, ಮತ್ತೆ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡಬೇಕು. ಆ ಬೀಡ್ ಎಷ್ಟು ಗ್ಯಾಪ್ ಇದೆ ಅಷ್ಟಕ್ಕೆ ಮತ್ತೆ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡಬೇಕು. ಇದು 1 ಟೈಪು. ನೆಕ್ಸ್ಟ್ ಟೈಪು ನಾನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ನೋಡಿ, ಎಂಡ್ವರೆಗೂ ನೋಡಿ. ಮತ್ತೆ ನಾವು ಸ್ಟಾರ್ಟಿಂಗ್ ಎಷ್ಟು ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ವಿ ಅಷ್ಟೇ ಡಬಲ್ ಕ್ರೋಶೆಟ್ ಹಾಕ್ಕೋಬೇಕು. ನಾನು 8 ಹಾಕ್ಕೊಂಡಿದ್ದೆ ಸ್ಟಾರ್ಟ್ ಮಾಡೋವಾಗ. ನೀವು ಕೂಡ 8 ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು 8 ಹಾಕ್ಕೋತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಸ್ಟಾರ್ಟಿಂಗೆ ಕುಚ್ಚು ಬೇಕು ಅಂದರೆ ಆ ಬೀಡ್ಸ್ ಬದಲು 3 ಚೈನ್ ಗ್ಯಾಪ್ ಕೊಟ್ಟು ಅಲ್ಲಿ ಕುಚ್ಚು ಬರೋ ಥರ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೀವೇ ಆ ಬೀಡ್ಸ್ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಕಂಬಗಳು ಆದಷ್ಟು ಒಂದೇ ಲೆಂತಲ್ಲಿರಲಿ. ಸ್ಮಾಲ್ ಬಿಗ್ ಎಲ್ಲ ಮಾಡಬೇಡಿ. ಲೆಂತ್ ಒಂದೇ ಸಮ ಇದ್ದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಪಕ್ಕದಲ್ಲೇ ಇರಲಿ ಕಂಬಗಳು, ಗ್ಯಾಪ್ ಕೊಡಬೇಡಿ ತುಂಬ. ನೋಡಿ, ಈ ಥರ 8 ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದು ಗ್ಯಾಪ್ಗೆ ಮತ್ತೆ 8 ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಬೇರೆ ಥರ ಮಾಡ್ಕೋತೀನಿ. ನೋಡಿ, ಇವಾಗ ಈ ಥರ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಕ್ರಿಸ್ಟಲ್ ಬೀಡ್ಸ್ ತೊಗೋತೀನಿ. ಕ್ರಿಸ್ಟಲ್ ಬೀಡ್ಸ್ ಹಾಕಿದಾಗ ಹೇಗೆ ಕಾಣಿಸುತ್ತೆ ಮತ್ತು ಗೋಲ್ಡ್ ಬೀಡ್ ಹಾಕಿದಾಗ ಹೇಗೆ ಕಾಣಿಸುತ್ತೆ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಳ್ಳಿ. ನೋಡಿ, 8 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಇನ್ ಕೇಸ್ ನೀವು 7 ತೊಗೊಂಡ್ರೆ 7 ಡಬಲ್ ಕ್ರೋಶೆಟ್ ಮಾಡ್ಕೊಳ್ಳಿ. 6 ಕೂಡ ತೊಗೋಬೋದು. 6 ತೊಗೊಂಡ್ರೆ 6 ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಮತ್ತು ಈಸಿನೂ ಕೂಡ, ಏನು ಜಾಸ್ತಿ ಕೆಲಸನೇ ಇಲ್ಲ ಇದರಲ್ಲಿ. ಡಬಲ್ ಕ್ರೋಶೆಟ್ ಅಷ್ಟೇ ಇರೋದು, ಡಬಲ್ ಕ್ರೋಶೆಟ್ ಮತ್ತು ಚೈನ್ ಅಷ್ಟೇ ಇರೋದು. ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ ಎಲ್ಲ ತುಂಬ ಈಸಿಯಾಗಿದೆ ಮತ್ತು ಬೇಗ ಹಾಕ್ಕೋಬೋದು. ನೋಡಿ, ಈ ಥರ ಕಾಣಿಸುತ್ತೆ. ಈ ಥರ ಡಬಲ್ ಕ್ರೋಶೆಟ್ಟು, 3 ಚೈನ್ ಗ್ಯಾಪು ಮತ್ತು 8 ಡಬಲ್ ಕ್ರೋಶೆಟ್. ಇವಾಗ ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ನಾನು ಹೇಳಿದ್ನಲ್ಲ, ಇವಾಗ ಕ್ರಿಸ್ಟಲ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೇಮ್ 4 ಕ್ರಿಸ್ಟಲ್ಸ್ ಆ್ಯಡ್ ಮಾಡ್ಕೋತೀನಿ ಇವಾಗ. ಈ ಥರ ಕ್ರಿಸ್ಟಲ್ಸ್ ಆ್ಯಡ್ ಮಾಡಿದ್ಮೇಲೆ ಮತ್ತು ಅದು ಬೆಂಡ್ ಆಗೋ ಥರ ನೋಡಿಕೊಂಡು ಬೆಂಡ್ ಮಾಡಿಕೊಂಡು ಫಸ್ಟ್ ಒಂದು ಚೈನ್ ಇರುತ್ತಲ್ಲ ಬೀಡಿಗೆ ಮೊದಲು
ಅಲ್ಲಿಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ನೀವು ಬೆಂಡ್ ಮಾಡ್ಕೊಳ್ಳಿ, ಸ್ವಲ್ಪ ಮೂವ್ ಮಾಡ್ಕೊಳ್ಳಿ ಬೀಡ್ಸ್ನ, ಅದು ಬೆಂಡ್ ಆಗುತ್ತೆ. ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಬೀಡ್ ಅರೌಂಡ್ ಎಷ್ಟು ಬರುತ್ತೆ, ಬೀಡ್ ಅರೌಂಡು 5 ಚೈನ್ ಹಾಕ್ಕೋಬೇಕು. ನೋಡಿ ಈ ಥರ ಬೀಡ್ ಅರೌಂಡ್ 5 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿ ಬಂದು ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಫಿನಿಶಿಂಗ್ ಆದಮೇಲೆ, ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇನ್ ಕೇಸ್ ನೀವು ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು. ನೋಡಿ ಈ ಥರ 5 ಚೈನ್ ಹಾಕ್ಕೋಬೇಕು ಮತ್ತು ಬೀಡ್ ಪಕ್ಕಕ್ಕೆ ಹೋಗಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಟಲ್ಲಿ. ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ 3 ಬೀಡ್ಸ್ಗೂ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದಾಯಿತು. ನೆಕ್ಸ್ಟ್ 1 ಕ್ರಿಸ್ಟಲ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡಬೇಕು. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಆಗುತ್ತೆ. ನೋಡಿ ನಾನು ಒಂದು ಈ ಥರ ಬೀಡ್ಸ್ದು ವರ್ಕ್ ಆಗುತ್ತೆ. ನೆಕ್ಸ್ಟು 3 ಚೈನ್ ಗ್ಯಾಪು ಹಾಗೆ ಬಿಡಿ, ಅದಕ್ಕೆ ಕುಚ್ಚು ಕಟ್ಕೊಳ್ಳೋಣ. ಹೀಗೆ ಆಲ್ಟರ್ನೇಟಿವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಿನಿಶಿಂಗ್ ಆಗೋವರೆಗೂ ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ನಿಮಗೆ ಯಾವ್ದು ಬೀಡ್ ಇಷ್ಟ ಆಗುತ್ತೆ ಆ ಬೀಡನ್ನ ಹಾಕ್ಕೊಳ್ಳಿ. ಬೇಗ ಹಾಕ್ಕೋಬೋದು, ಸಿಂಗಲ್ ಸ್ಟೆಪ್ಪಲ್ಲೇ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇನ್ ಕೇಸ್ ನೀವು ಕ್ರಿಸ್ಟಲ್ಸ್ ಹಾಕ್ಕೊಂಡ್ರೆ ಎಷ್ಟು ಚೆಂದ ಲುಕ್ಕು ಕೊಡ್ತಾ ಇದೆ ಅದು. ನೀವೊಂದ್ಸರಿ ಟ್ರೈ ಮಾಡಿ. ನೋಡಿ ಈ ಥರ ಆದಷ್ಟು ಕಂಬಗಳು ಒಂದೇ ಲೆವೆಲಲ್ಲಿ ಇರಲಿ, ಒಂದು ಉದ್ದ ತುಂಡ ಮಾಡ್ಕೋಬೇಡಿ, ಒಂದೇ ಲೆವೆಲಲ್ಲಿರಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ನಿಮಗೆ ಕ್ರಿಸ್ಟಲ್ಸ್ ಬೇಕಾದರೆ ಕ್ರಿಸ್ಟಲ್ಸ್ ಹಾಕ್ಕೊಳ್ಳಿ, ಇಲ್ಲ ನಾರ್ಮಲ್ ನೀಡ್ ಬೇಕಂದರೆ ನಾರ್ಮಲ್ ಬೀಡ್ ಹಾಕ್ಕೊಳ್ಳಿ. ನೋಡಿ ಇವಾಗ ಆ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕ್ರಿಸ್ಟಲ್ಸ್ ಹಾಕಿದ್ಮೇಲೆ, ತುಂಬ ಚೆನ್ನಾಗಿದೆ. ಕುಚ್ಚು ಹಾಕಿದ್ಮೇಲೆ ಕ್ರಿಸ್ಟಲ್ಸು ತುಂಬ ಚೆನ್ನಾಗಿದೆ, ಮತ್ತು ಈ ಬೀಡೂ ಗೋಲ್ಡ್ ಬೀಡೂ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಟಿಕ್ ಫಿನಿಶ್ ಇರೋ ಗೋಲ್ಡ್ ಬೀಡು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೊಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.